ಪ್ರಬುದ್ಧರಿದ್ದಾರೆ, ವಿಚಾರವಂತರಿದ್ದಾರೆ. ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಎಲ್ಲ ವರ್ಗದ ಜನ ಅವರ ಸಹಕಾರ ನೀಡ್ತಾರೆ, ಮತ ನೀಡ್ತಾರೆ. ಅತ್ಯಂತ ಬಹುಮತದಿಂದ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಸಮರ್ಥ ಶಾಮ್ನೂರ್ ಅವರು ಗೆಲ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಪರಿಸ್ಥಿತಿ ಇದೆಯಾ? ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ, ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತೀರಿ. ಹೊರತಾಗಿ OBC-ಯಲ್ಲಿ, SC/ST ಯಲ್ಲಿ, ಮುಸ್ಲಿಮ್ಸ್ ಅಲ್ಲಿ ಯಾರು ಕೂಡ ಸಮರ್ಥರಿಲ್ವಾ ಅಂತ ನೋಡಿ. ಒಂದೇ ಆಯ್ತು, ತಾವು ಒಳ್ಳೆ ಪ್ರಶ್ನೆ ಕೇಳಿ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ಸಮಾಜದಲ್ಲಿ ಎಲ್ಲ ವರ್ಗದ ಜನರಲ್ಲೂ ಸಹ ಸಮರ್ಥರಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಯಾರು ಬೇಕಾದರೂ 25 ವರ್ಷ ಆಗಿರುವಂತವ್ರು, ಭಾರತೀಯರಾಗಿರುವಂತವ್ರು, ವೋಟರ್ ಆಗಿರುವಂತವ್ರು, ಇಲ್ಲಿಯ ವಾಸಿಗಳಾಗಿರುವಂತವ್ರು, ಡೊಮೈಸಿಲ್ ಇರುವಂತದ್ದು. ಅದರ ಅರ್ಥ ಮೈನಾರಿಟೀಸ್ ಅಲ್ಲಿ ಯಾರು ಸಮರ್ಥರು ಇಲ್ಲ ಅಂತ ಅಲ್ಲ, SC-ನಲ್ಲೋ ST-ನಲ್ಲೋ OBC-ನಲ್ಲೋ ಇಲ್ಲ ಅಂತ ಅಲ್ಲ, ಇದ್ದಾರೆ. ಸೊ ಇದನ್ನು ಈಗಾಗಲೇ ಯಾರು ಆ ವರ್ಗದ ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡಿದ್ದಾರೆ. ಯಾವ ಕಾರಣದಿಂದ ಇವತ್ತು ಇದನ್ನ ಕೊಡಬೇಕಾಗಿರೋ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದು ಪೊಲಿಟಿಕಲ್ ಸ್ಟ್ರಾಟಜಿ, ಅದನ್ನ ಅವರೇ ಹೇಳ್ಬೇಕೆ ಹೊರತು ನಾವುಗಳು ಹೇಳುವಂಥದಕ್ಕಾಗೋದಿಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ದೇಶದಲ್ಲಿ ಸಂವಿಧಾನ ಕೊಟ್ಟಿದ್ದು ಮತ್ತು ಈ ವರ್ಗದ ಜನರ ಹಿತ ಕಾಪಾಡಿರುವಂತ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅತ್ಯಂತ ಬದ್ಧತೆಯಿಂದ ಈ ಮಾತನ್ನ ಹೇಳಿಕೆ ಬಯಸ್ತೇನೆ, ಅದು ಒಂದೇ ಕಾಂಗ್ರೆಸ್ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ. ನೋಡಿ, ನಾನು ಅದಾದ ನಂತರದಲ್ಲಿ 2028ಕ್ಕೆ ಇವರ ಹೊರತಾಗಿ ಬೇರೆ ಟಿಕೆಟ್ ಕೊಡ್ತಾರೆ. ನೋಡಿ, ಒಂದೇ ನಿಮಿಷ ರೀ, ಒಂದೇ ನಿಮಿಷ. ಯಾಕೆ ಆತರ ಆಗ್ಲಿ, ಸ್ವಲ್ಪ ನೋಡಿ. 28ಗೆ ಏನಿರುತ್ತೆ ಏನಿರಲ್ಲ ಅಂತ ಗೊತ್ತಿಲ್ಲ. ಮಹಿಳಾ ರಿಸರ್ವೇಶನ್ ಬರುತ್ತಾ, ಡಿಲಿಮಿಟೇಷನ್ ಬರುತ್ತಾ, ಕಾನ್ಸ್ಟಿಟ್ಯೂನ್ಸೀಸ್ 224 ಇರ್ತಾವ, 300 ಆಗ್ತಾವ, 28 ಪಾರ್ಲಿಮೆಂಟ್ ಇರ್ತಾವ, 40 ಆಗ್ತಾವ. ಇವತ್ತಿನ ಎಲ್ಲ ಮೋದಿಯವರ ಕೈಲಿದೆ. ಸಂಬಂಧಪಟ್ಟಂತೆ ಅದೇ ಕ್ಷೇತ್ರದ ಮುಸ್ಲಿಮರು ಹೇಳ್ತಾ ಇದ್ದಾರೆ, ನಮ್ಗೆ ಬಿಜೆಪಿ ಅವರು ಯಾವ ರೀತಿ ಮಾಡ್ತಾರೆ ಕಾಂಗ್ರೆಸ್ಗೆ ನೋಡಿಯಪ್ಪ, ಒಂದೇ ಹೇಳ್ತೇನೆ, ನಮಗೆ ನಮ್ಮ ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತಂದ್ರೆ ಯಾವುದೋ ಒಂದು ವರ್ಗ ಅಲ್ಲ, ಸಮಾಜದ ಎಲ್ಲ ವರ್ಗವನ್ನ ನಮ್ಮ ವೋಟ್ ಬ್ಯಾಂಕ್. ನಾನು ಜಸ್ಟ್ ಉದಾಹರಣೆ, ಇವ್ರು ST ಶೇಖರಪ್ಪನವ್ರು 2004ರಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಲ್ ಕೊಟ್ಟಿರ್ಲಿಲ್ವಾ? ಮಂಜಪ್ಪ ಲೋಕಸಭೆ ಮಂಜಪ್ಪನಿಗೆ ಕುರುಬರು ಕ್ಯಾಂಡಿಡೇಟ್ ಕೊಟ್ಟಿರ್ಲಿಲ್ವೇ? ನೋಡಿಮ್ಮ, ಒಂದನ್ನ ಕುಟುಂಬ ರಾಜಕಾರಣ ಬಿಜೆಪಿನಲ್ಲಿಲ್ವಾ, JDS ಅಲ್ಲಿ ಇಲ್ವಾ? ಅಲ್ಲ, ಒಂದ್ ನಿಮಿಷ ಏನಪ್ಪ, ಒಂದು ನಿಮಿಷ ಕೇಳಿ, ದಯಮಾಡಿ ಕೇಳಿ. ಈ ಕುಟುಂಬ ರಾಜಕಾರಣ ಈಗ ಯಡಿಯೂರಪ್ಪನವ್ರ ಕುಟುಂಬದವರಿಗೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಆಯ್ತು, ಅರಪ್ಪ, ನೀವು ಕೇಳಿರೋ ಪ್ರಶ್ನೆಗೆ ದಯಮಾಡಿ ಇರಿ, ಒಂದು ನಿಮಿಷ ಕೇಳಿ. ನಾನು ಸ್ಪಷ್ಟಪಡಿಸ್ತೇನೆ, ನಾನು ಆಗಲೇ ಹೇಳಿದ್ದೇನೆ, ಈ ರೀತಿಯ ಅಕಾಲಿಕವಾದಂತಹ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ 5 ವರ್ಷ ಜನಾಭಿಪ್ರಾಯ ಇತ್ತು. ಒಂದ ನಿಮಿಷ, ಏನಮ್ಮ, ಏನ್ ಬೈಲಾದಲ್ಲಿ ಇಲ್ಲ? ಬ್ರದರ್, ಒಂದನ್ನ ಹೇಳಿ, ನಾನು ಒಬ್ಬ ವಕೀಲ. ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ ಅನ್ನ ಅನೇಕ ಸಾರಿ ಓದಿದೆ. ಅಲ್ಲ, ಒಂದು ನಿಮಿಷ ಅಪ್ಪ ಅಣ್ಣ, ನೀವು ಕೇಳಿದ್ದೀರಿ, ಯಾವ ಪಕ್ಷದ ಬೈಲಾದಲ್ಲಿ ಆ ರೀತಿಯ ವಿಚಾರ ಇದೆ ಹೇಳ್ತೀರಾ? ಬಿಜೆಪಿನಲ್ಲಿ ಇದೆಯಾ? JDS ಅಲ್ಲಿ ಇದೆಯಾ? ಸೊ ನಾನು ಇಷ್ಟೇ ಹೇಳ್ತೇನೆ, ನಿಜ, ಪಕ್ಷದ ಸಿದ್ಧಾಂತಕ್ಕೆ ಬದ್ಧತೆ,
ಸೊ ಪಕ್ಷದ ಕೆಲಸ ಮಾಡಿರೋಂತ ಮತ್ತೆ ಅವರು ಜನ ಬೆಂಬಲವನ್ನ ಜನರ ಸಹಕಾರವನ್ನ ಪಡೆದಿರುವಂತವ್ರು ಆಗಬೇಕು ಚುನಾವಣೆಗೆ ಅಂತ ಹೇಳಿ. ಸೊ ಇವತ್ತು ಇವೆಲ್ಲವನ್ನು ಸಹ ಒಟ್ಟಾರೆಯಾಗಿ ತೆಗೆದುಕೊಂಡಿರುವಂತ ಪಕ್ಷ ಮತ್ತು ಹೈಕಮಾಂಡ್ ಮೋರ್ ಪರ್ಟಿಕ್ಯುಲರ್ಲಿ. ಸೊ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಗೆಲುವಿನ ದೃಷ್ಟಿಯಿಂದ ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಅನ್ನ ಮಾಡಬೇಕು ಅನ್ನುವಂತ ಅಭಿಪ್ರಾಯ ಮೆಜಾರಿಟಿ ಅಭಿಪ್ರಾಯ ಬಂದಿರೋದ್ರಿಂದ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ. ಸೊ ಈ ಮೆಜಾರಿಟಿ ಅಭಿಪ್ರಾಯದ ಜೊತೆಗೆ ಮೆಜಾರಿಟಿ ಜನ ನಮ್ಮ ಪರವಾಗಿ, ನಮ್ಮ ಕಾಂಗ್ರೆಸ್ಸಿನ ಪರವಾಗಿ ಸಿದ್ಧಾಂತ, ಕಾರ್ಯಕ್ರಮಗಳು ಮತ್ತು ನಾಯಕತ್ವದ ಹಿನ್ನೆಲೆಯಲ್ಲಿ ನಮ್ಮ ಪರವಾಗಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನುವಂತ ವಿಶ್ವಾಸ